ರಾಜ್ಯದಲ್ಲಿ ಶಾಸಕರ ಅನುದಾನದ ತಾರತಮ್ಯದ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಒಪ್ಪಿಕೊಂಡಿದ್ದಾರೆ. ನಮ್ಮ ಶಾಸಕರಿಗೆ ಸ್ವಲ್ಪ ಅನುದಾನ ಜಾಸ್ತಿ ಕೊಟ್ಟಿದ್ದಾರೆ. ಮನೆಯಲ್ಲಿ 4 ಮಕ್ಕಳಿದ್ರೆ ಕೊನೆ ಮಗನಿಗೆ ಪ್ರಾಶಸ್ತ್ಯ ಕೊಡ್ತಾರಲ್ಲ, ಹಾಗೆ ಕೊನೆ ಮಗನಿಗೆ ಸ್ವಲ್ಪ ಜಾಸ್ತಿ ಊಟ ಹಾಕ್ತಾರೆ ಅಷ್ಟೇ. ದೊಡ್ಡ ಅಪರಾಧನಾ ಹೆಂಗಂತೇಳಿ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅನುದಾನದ ವಿಚಾರದಲ್ಲಿ ಬಿಜೆಪಿ ಮತ್ತು JDSಗಿಂತ ಕಾಂಗ್ರೆಸ್ನವರಿಗೆ ಮುಖ್ಯಮಂತ್ರಿಗಳು ಹೆಚ್ಚಾಗಿ ಕೊಟ್ಟಿದ್ದಾರೆ ಅನ್ನೋ ವಿಚಾರ, ತಾರತಮ್ಯ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಅನುದಾನದ ವಿಚಾರದಲ್ಲಿ ಅನ್ನೋ ಗಂಭೀರ ಆರೋಪ ಇತ್ತಲ್ಲ, ಅದರ ಬಗ್ಗೆ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ, ಸಮರ್ಥನೆ ಮಾಡಿಕೊಂಡಿದ್ದಾರೆ. 24 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಅದೊಂದು ಮಹಾ ಅಪರಾಧವೇ? ಮನೆಯಲ್ಲಿ 4 ಜನ ಮಕ್ಕಳನ್ನ ಇಟ್ಬಿಟ್ಟು ಕೊನೆ ಮಗನಿಗೆ ಒಂಚೂರು ರೈಸೋ ತುಪ್ಪನೋ ಒಂದು ಕೋಳಿ ಪೀಸೋ ಹೆಚ್ಚಾಗಿ ಹಾಕ್ತಾರಪ್ಪ, ಅದೇ ಅಪರಾಧ ಅಂತೀಯ? 224 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಅದೊಂದು ಮಹಾ ಅಪರಾಧವೇ? ಮನೆಯಲ್ಲಿ 4 ಜನ ಮಕ್ಕಳನ್ನ ಇಟ್ಬಿಟ್ಟು ಕೊನೆ ಮಗನಿಗೆ ಒಂಚೂರು ರೈಸೋ ತುಪ್ಪನೋ ಒಂದು ಕೋಳಿ ಪೀಸೋ ಹೆಚ್ಚಾಗಿ ಹಾಕ್ತಾರಪ್ಪ, ಅದೇ ಅಪರಾಧ ಅಂತೀಯ? ರಾಜ್ಯದಲ್ಲಿ ಶಾಸಕರ ಅನುದಾನದ ತಾರತಮ್ಯದ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಒಪ್ಪಿಕೊಂಡಿದ್ದಾರೆ. ನಮ್ಮ ಶಾಸಕರಿಗೆ ಸ್ವಲ್ಪ ಅನುದಾನ ಜಾಸ್ತಿ ಕೊಟ್ಟಿದ್ದಾರೆ. ಮನೆಯಲ್ಲಿ 4 ಮಕ್ಕಳಿದ್ರೆ ಕೊನೆ ಮಗನಿಗೆ ಪ್ರಾಶಸ್ತ್ಯ ಕೊಡ್ತಾರಲ್ಲ, ಹಾಗೆ ಕೊನೆ ಮಗನಿಗೆ ಸ್ವಲ್ಪ ಜಾಸ್ತಿ ಊಟ ಹಾಕ್ತಾರೆ ಅಷ್ಟೇ. ದೊಡ್ಡ ಅಪರಾಧನಾ ಹೆಂಗಂತೇಳಿ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅನುದಾನದ ವಿಚಾರದಲ್ಲಿ ಬಿಜೆಪಿ ಮತ್ತು JDSಗಿಂತ ಕಾಂಗ್ರೆಸ್ನವರಿಗೆ ಮುಖ್ಯಮಂತ್ರಿಗಳು ಹೆಚ್ಚಾಗಿ ಕೊಟ್ಟಿದ್ದಾರೆ ಅನ್ನೋ ವಿಚಾರ, ತಾರತಮ್ಯ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಅನುದಾನದ ವಿಚಾರದಲ್ಲಿ ಅನ್ನೋ ಗಂಭೀರ ಆರೋಪ ಇತ್ತಲ್ಲ, ಅದರ ಬಗ್ಗೆ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ, ಸಮರ್ಥನೆ ಮಾಡಿಕೊಂಡಿದ್ದಾರೆ. 24 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಅದೊಂದು ಮಹಾ ಅಪರಾಧವೇ? ಮನೆಯಲ್ಲಿ 4 ಜನ ಮಕ್ಕಳನ್ನ ಇಟ್ಬಿಟ್ಟು ಕೊನೆ ಮಗನಿಗೆ ಒಂಚೂರು ರೈಸೋ ತುಪ್ಪನೋ ಒಂದು ಕೋಳಿ ಪೀಸೋ ಹೆಚ್ಚಾಗಿ ಹಾಕ್ತಾರಪ್ಪ, ಅದೇ ಅಪರಾಧ ಅಂತೀಯ? 224 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಅದೊಂದು ಮಹಾ ಅಪರಾಧವೇ? ಮನೆಯಲ್ಲಿ 4 ಜನ ಮಕ್ಕಳನ್ನ ಇಟ್ಬಿಟ್ಟು ಕೊನೆ ಮಗನಿಗೆ ಒಂಚೂರು ರೈಸೋ ತುಪ್ಪನೋ ಒಂದು ಕೋಳಿ ಪೀಸೋ ಹೆಚ್ಚಾಗಿ ಹಾಕ್ತಾರಪ್ಪ, ಅದೇ ಅಪರಾಧ ಅಂತೀಯ? ರಾಜ್ಯದಲ್ಲಿ ಶಾಸಕರ ಅನುದಾನದ ತಾರತಮ್ಯದ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಒಪ್ಪಿಕೊಂಡಿದ್ದಾರೆ. ನಮ್ಮ ಶಾಸಕರಿಗೆ ಸ್ವಲ್ಪ ಅನುದಾನ ಜಾಸ್ತಿ ಕೊಟ್ಟಿದ್ದಾರೆ. ಮನೆಯಲ್ಲಿ 4 ಮಕ್ಕಳಿದ್ರೆ ಕೊನೆ ಮಗನಿಗೆ ಪ್ರಾಶಸ್ತ್ಯ ಕೊಡ್ತಾರಲ್ಲ, ಹಾಗೆ ಕೊನೆ ಮಗನಿಗೆ ಸ್ವಲ್ಪ ಜಾಸ್ತಿ ಊಟ ಹಾಕ್ತಾರೆ ಅಷ್ಟೇ. ದೊಡ್ಡ ಅಪರಾಧನಾ ಹೆಂಗಂತೇಳಿ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅನುದಾನದ ವಿಚಾರದಲ್ಲಿ ಬಿಜೆಪಿ ಮತ್ತು JDSಗಿಂತ ಕಾಂಗ್ರೆಸ್ನವರಿಗೆ ಮುಖ್ಯಮಂತ್ರಿಗಳು ಹೆಚ್ಚಾಗಿ ಕೊಟ್ಟಿದ್ದಾರೆ ಅನ್ನೋ ವಿಚಾರ, ತಾರತಮ್ಯ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಅನುದಾನದ ವಿಚಾರದಲ್ಲಿ ಅನ್ನೋ ಗಂಭೀರ ಆರೋಪ ಇತ್ತಲ್ಲ, ಅದರ ಬಗ್ಗೆ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ, ಸಮರ್ಥನೆ ಮಾಡಿಕೊಂಡಿದ್ದಾರೆ. 24 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಅದೊಂದು ಮಹಾ ಅಪರಾಧವೇ? ಮನೆಯಲ್ಲಿ 4 ಜನ ಮಕ್ಕಳನ್ನ ಇಟ್ಬಿಟ್ಟು ಕೊನೆ ಮಗನಿಗೆ ಒಂಚೂರು ರೈಸೋ ತುಪ್ಪನೋ ಒಂದು ಕೋಳಿ ಪೀಸೋ ಹೆಚ್ಚಾಗಿ ಹಾಕ್ತಾರಪ್ಪ, ಅದೇ ಅಪರಾಧ ಅಂತೀಯ? 224 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಅದೊಂದು ಮಹಾ ಅಪರಾಧವೇ? ಮನೆಯಲ್ಲಿ 4 ಜನ ಮಕ್ಕಳನ್ನ ಇಟ್ಬಿಟ್ಟು ಕೊನೆ ಮಗನಿಗೆ ಒಂಚೂರು ರೈಸೋ ತುಪ್ಪನೋ ಒಂದು ಕೋಳಿ ಪೀಸೋ ಹೆಚ್ಚಾಗಿ ಹಾಕ್ತಾರಪ್ಪ, ಅದೇ ಅಪರಾಧ ಅಂತೀಯ? ರಾಜ್ಯದಲ್ಲಿ ಶಾಸಕರ ಅನುದಾನದ ತಾರತಮ್ಯದ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಒಪ್ಪಿಕೊಂಡಿದ್ದಾರೆ. ನಮ್ಮ ಶಾಸಕರಿಗೆ ಸ್ವಲ್ಪ ಅನುದಾನ ಜಾಸ್ತಿ ಕೊಟ್ಟಿದ್ದಾರೆ. ಮನೆಯಲ್ಲಿ 4 ಮಕ್ಕಳಿದ್ರೆ ಕೊನೆ ಮಗನಿಗೆ ಪ್ರಾಶಸ್ತ್ಯ ಕೊಡ್ತಾರಲ್ಲ, ಹಾಗೆ ಕೊನೆ ಮಗನಿಗೆ ಸ್ವಲ್ಪ ಜಾಸ್ತಿ ಊಟ ಹಾಕ್ತಾರೆ ಅಷ್ಟೇ. ದೊಡ್ಡ ಅಪರಾಧನಾ ಹೆಂಗಂತೇಳಿ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ.
ಅನುದಾನದ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ಗಿಂತ ಕಾಂಗ್ರೆಸ್ನವರಿಗೆ ಮುಖ್ಯಮಂತ್ರಿಗಳು ಹೆಚ್ಚಾಗಿ ಕೊಟ್ಟಿದ್ದಾರೆ ಅನ್ನೋ ವಿಚಾರ, ತಾರತಮ್ಯ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಅನುದಾನದ ವಿಚಾರದಲ್ಲಿ ಅನ್ನುವ ಗಂಭೀರ ಆರೋಪ ಇತ್ತಲ್ಲ, ಅದರ ಬಗ್ಗೆ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ, ಸಮರ್ಥನೆ ಮಾಡಿಕೊಂಡಿದ್ದಾರೆ. 24 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಅದು ಅಪರಾಧವೇ? ಮನೆಯಲ್ಲಿ 4 ಜನ ಮಕ್ಕಳನ್ನ ಇಟ್ಬಿಟ್ಟು ಕೊನೆ ಮಗನಿಗೆ ಒಂಚೂರು ರೈಸೋ ತುಪ್ಪನೋ ಒಂದು ಕೋಳಿ ಪೀಸೋ ಹೆಚ್ಚಾಗಿ ಹಾಕ್ತಾರಪ್ಪ, ಅದೇ ಅಪರಾಧ ಅಂತೀಯ? 224 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಅದು ಅಪರಾಧವೇ? ಮನೆಯಲ್ಲಿ 4 ಜನ ಮಕ್ಕಳನ್ನ ಇಟ್ಬಿಟ್ಟು ಕೊನೆ ಮಗನಿಗೆ ಒಂಚೂರು ರೈಸೋ ತುಪ್ಪನೋ ಒಂದು ಕೋಳಿ ಪೀಸೋ ಹೆಚ್ಚಾಗಿ ಹಾಕ್ತಾರಪ್ಪ, ಅದೇ ಅಪರಾಧ ಅಂತೀಯ? ರಾಜ್ಯದಲ್ಲಿ ಶಾಸಕರ ಅನುದಾನದ ತಾರತಮ್ಯದ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಒಪ್ಕೊಂಡಿದ್ದಾರೆ. ನಮ್ಮ ಶಾಸಕರಿಗೆ ಸ್ವಲ್ಪ ಅನುದಾನ ಜಾಸ್ತಿ ಕೊಟ್ಟಿದ್ದಾರೆ. ಮನೆಯಲ್ಲಿ 4 ಮಕ್ಕಳಿದ್ರೆ ಕೊನೆ ಮಗನಿಗೆ ಪ್ರಾಶಸ್ತ್ಯ ಕೊಡ್ತಾರಲ್ಲ, ಹಾಗೆ ಕೊನೆ ಮಗನಿಗೆ ಸ್ವಲ್ಪ ಜಾಸ್ತಿ ಊಟ ಹಾಕ್ತಾರೆ ಅಷ್ಟೇ. ದೊಡ್ಡ ಅಪರಾಧನಾ ಹಿಂಗಂತೇಳಿ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅನುದಾನದ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ಗಿಂತ ಕಾಂಗ್ರೆಸ್ನವರಿಗೆ ಮುಖ್ಯಮಂತ್ರಿಗಳು ಹೆಚ್ಚಾಗಿ ಕೊಟ್ಟಿದ್ದಾರೆ ಅನ್ನೋ ವಿಚಾರ, ತಾರತಮ್ಯ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಅನುದಾನದ ವಿಚಾರದಲ್ಲಿ ಅನ್ನುವ ಗಂಭೀರ ಆರೋಪ ಇತ್ತಲ್ಲ, ಅದರ ಬಗ್ಗೆ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ, ಸಮರ್ಥನೆ ಮಾಡಿಕೊಂಡಿದ್ದಾರೆ. 24 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಅದು ಅಪರಾಧವೇ? ಮನೆಯಲ್ಲಿ 4 ಜನ ಮಕ್ಕಳನ್ನ ಇಟ್ಬಿಟ್ಟು ಕೊನೆ ಮಗನಿಗೆ ಒಂಚೂರು ರೈಸೋ ತುಪ್ಪನೋ ಒಂದು ಕೋಳಿ ಪೀಸೋ ಹೆಚ್ಚಾಗಿ ಹಾಕ್ತಾರಪ್ಪ, ಅದೇ ಅಪರಾಧ ಅಂತೀಯ? 224 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಅದು ಅಪರಾಧವೇ? ಮನೆಯಲ್ಲಿ 4 ಜನ ಮಕ್ಕಳನ್ನ ಇಟ್ಬಿಟ್ಟು ಕೊನೆ ಮಗನಿಗೆ ಒಂಚೂರು ರೈಸೋ ತುಪ್ಪನೋ ಒಂದು ಕೋಳಿ ಪೀಸೋ ಹೆಚ್ಚಾಗಿ ಹಾಕ್ತಾರಪ್ಪ, ಅದೇ ಅಪರಾಧ ಅಂತೀಯ? ರಾಜ್ಯದಲ್ಲಿ ಶಾಸಕರ ಅನುದಾನದ ತಾರತಮ್ಯದ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಒಪ್ಕೊಂಡಿದ್ದಾರೆ. ನಮ್ಮ ಶಾಸಕರಿಗೆ ಸ್ವಲ್ಪ ಅನುದಾನ ಜಾಸ್ತಿ ಕೊಟ್ಟಿದ್ದಾರೆ. ಮನೆಯಲ್ಲಿ 4 ಮಕ್ಕಳಿದ್ರೆ ಕೊನೆ ಮಗನಿಗೆ ಪ್ರಾಶಸ್ತ್ಯ ಕೊಡ್ತಾರಲ್ಲ, ಹಾಗೆ ಕೊನೆ ಮಗನಿಗೆ ಸ್ವಲ್ಪ ಜಾಸ್ತಿ ಊಟ ಹಾಕ್ತಾರೆ ಅಷ್ಟೇ. ದೊಡ್ಡ ಅಪರಾಧನಾ ಹಿಂಗಂತೇಳಿ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅನುದಾನದ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ಗಿಂತ ಕಾಂಗ್ರೆಸ್ನವರಿಗೆ ಮುಖ್ಯಮಂತ್ರಿಗಳು ಹೆಚ್ಚಾಗಿ ಕೊಟ್ಟಿದ್ದಾರೆ ಅನ್ನೋ ವಿಚಾರ, ತಾರತಮ್ಯ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಅನುದಾನದ ವಿಚಾರದಲ್ಲಿ ಅನ್ನುವ ಗಂಭೀರ ಆರೋಪ ಇತ್ತಲ್ಲ, ಅದರ ಬಗ್ಗೆ ಮಾನ್ಯ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ, ಸಮರ್ಥನೆ ಮಾಡಿಕೊಂಡಿದ್ದಾರೆ. 24 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ರು. ಈಗ ಹೌದು, ನಾವು ಸರ್ಕಾರ ಮಾಡೋಣಾಗ ನಾವು 138 ಜನ ಗೆಲ್ಲಿಸಿದಾಗ ಒಂದು ಸ್ವಲ್ಪ